ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕ್ರೀಡಾ ಮಹೋತ್ಸವದ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದೇವೆ. ಗ್ರಾಮೀಣ ಕ್ರೀಡೆಗಳಾದ ಖೋ ಖೋ, ಕಬಡ್ಡಿ, ವಾಲಿಬಾಲ್ ಪಂದ್ಯಾವಳಿಗಳು ಅತ್ಯಂತ ಉತ್ಸಾಹದಿಂದ ನಡೆದವು. ಯುವ ಕ್ರೀಡಾಪಟುಗಳ ಶಕ್ತಿ, ಚುರುಕು ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದೀಗ ಕಬಡ್ಡಿ ಪಂದ್ಯಾವಳಿಯತ್ತ ಗಮನ ಹರಿಸೋಣ. ಕಬಡ್ಡಿ ಎಂದರೆ ಧೈರ್ಯ, ಉಸಿರಾಟ, ದೇಹಬಲದ ಪರೀಕ್ಷೆ. ರೇಡರ್ ಒಬ್ಬನೇ ಎದುರಾಳಿಗಳ ಭಾಗಕ್ಕೆ ಹೋಗಿ ಟಚ್ ಮಾಡಿ ಸುರಕ್ಷಿತವಾಗಿ ಮರಳಬೇಕು. ಇಲ್ಲಿ ರೇಡರ್ಗಳ ಚಾಣಾಕ್ಷತನದ ಡಿಫೆಂಡರ್ಗಳ ಹಿಡಿತ ಮತ್ತು ತಂಡದ ತಂತ್ರ ಸ್ಪಷ್ಟವಾಗಿ ಕಾಣುತ್ತದೆ. ಪ್ರತಿ ರೇಡರಲ್ಲೂ ಪ್ರೇಕ್ಷಕರು ಉಸಿರಿಟ್ಟು ನೋಡುತ್ತಿರುತ್ತಾರೆ. ಒಂದು ಉತ್ತಮ ಟ್ಯಾಕಲ್ ಪಂದ್ಯವನ್ನು ತಿರುವು ಮಾಡುತ್ತದೆ. ಗ್ರಾಮೀಣ ಯುವಕರಲ್ಲಿ ಇರುವ ಈ ಶಕ್ತಿ ಮತ್ತು ಆತ್ಮವಿಶ್ವಾಸ ನಿಜಕ್ಕೂ ಶ್ಲಾಘನೀಯ. ಕಬಡ್ಡಿ ನಮ್ಮ ದೇಶದ ಹೆಮ್ಮೆಯ ಆಟ ಅಂತ ಹೇಳಬಹುದು. ಮತ್ತು ಈ ಕಬಡ್ಡಿ ಆಮೇಲೆ ಕುಸ್ತಿ ಎರಡೂ ಆಟಗಳು ಸಹಿತ ಒಂದೇ ಸಮನಾಗಿ ಪದ್ಧತಿಗಳು ಇರುತ್ತವೆ ಅಂತ ಹೇಳ್ಬೋದು. ಈ ಎರಡು ಆಟಗಳು ಒಂದಕ್ಕೊಂದು ಹೊಂದಾಣಿಕೆಯಿಂದ ಇವೆ ಅಂತ ಹೇಳ್ಬೋದು. ಕಬಡ್ಡಿ ಮತ್ತು ಕುಸ್ತಿ ಪಂದ್ಯಾವಳಿಗಳು ನೋಡಿ, ಇಲ್ಲಿ ರೇಡರ್ಗಳ ಅಂದರೆ ಆಟಗಾರರು ಯಾವ ರೀತಿ ತಮ್ಮ ಆಟದ ಶಿಸ್ತು ಹಾಗೂ ಅವರು ಪಾಲಿಸಬೇಕಾದ ಕ್ರಮಗಳು ಯಾವ ರೀತಿ ಇವೆ ಎಂಬುದನ್ನು ನಾವು ಈ ದೃಶ್ಯದಲ್ಲಿ ಕಾಣಬಹುದಾಗಿದೆ. ನೋಡಿ, ತಮ್ಮ ಯೂನಿಫಾರ್ಮ್ ಒಂದಿಗೆ ತಮ್ಮ ಶಿಸ್ತು ಬದ್ಧತೆಗಳೊಂದಿಗೆ ಯಾವ ರೀತಿ ಬಂದು ಆಯಾ ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ನೋಡಿ, ಆ ಕಡೆ ಒಬ್ಬರು ಕ್ಯಾಪ್ಟನನ್ನು ಈ ಕಡೆ ಒಬ್ಬರು ಕ್ಯಾಪ್ಟನನ್ನು ಈಗ ಅಂಪೈರ್ ಕರೀತಾರೆ. ಆ ಕ್ಷಣದಲ್ಲಿ ಆ ಕಡೆ ಒಬ್ಬ ಮುಖ್ಯಸ್ಥ ಈ ಕಡೆ ಪಂದ್ಯದ ಮುಖ್ಯಸ್ಥ ಬಂದು ಅವರು ಅಲ್ಲಿ ಆಟವನ್ನು ಪ್ರಾರಂಭಿಸಲು ಅವರಿಗೆ ಮೊದಲು ಎದುರಾಳಿಗೆ ಯಾರನ್ನು ಟಚ್ ಮಾಡಿ ಬರಬೇಕು ಅನ್ನೋದು ಟಾಸ್ಕ್ ಗೆಲ್ಲುವ ಮೂಲಕ ಮೊದಲ ಯುವಕರನ್ನು ಕರೀತಾರೆ. ಯಾರು ಫಸ್ಟ್ ಒಂದು ದುಡ್ಡನ್ನು ಕಟ್ತಾರೆ, ರಾಜಾರಾಣಿ ಅಂತಾರೆ. ಅದಕ್ಕೆ ರಾಜ ಬಿದ್ದರೆ ಇವರು ಅವ್ರ ಕಡೆ ಹೋಗೋದು, ಅವರು ನೆಕ್ಸ್ಟ್ ಅವ್ರ ಕಡೆ ಇವ್ರು ಹೋಗೋದು. ಈ ರೀತಿ ಅದನ್ನು ಆಟವನ್ನು ಪ್ರಾರಂಭಿಸ್ತಾರೆ. ನೋಡಿ, ಇಲ್ಲಿ ಕೇಳಿಬಿಟ್ರು ಇವರಿಗೆ ಬಂತು. ಈ ತಂಡದಿಂದ ಈಗ ಒಬ್ಬರು ಈ ಕಡೆ ಹೋಗ್ತಾ ಇದ್ದಾರೆ ಆಟ ಪ್ರಾರಂಭ ಮಾಡಿಸಲಿಕ್ಕೆ. ಕಲಿಕೆ ಮತ್ತು ವಯಸ್ಸಿಗೆ ಯಾವುದೇ ಮಿತಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಕಲಿಯೋದು ನಮ್ಮ ಮನೋಲ್ಲಾಸಕ್ಕೆ ತಕ್ಕಂತೆ ಇರೋ ಆಟ ಕಲಿಕೆಯ ಒಂದು ಭಾಗ ಅಂತ ಹೇಳ್ಬೋದು. ನಾವು ಇದೇ ವಯಸ್ಸಿನಲ್ಲಿ ಇದನ್ನೇ ಕಲಿಬೇಕು ಅನ್ನೋದೇನು ಸೀಮಿತ ಇಲ್ಲ ಇಲ್ಲಿ. ಯಾಕಂದರೆ ಫಸ್ಟ್ ಒಮ್ಮೆ ತೋರಿಸಿದೆ ನಾನು. ಹೆಚ್ಚಿನ ಏಜ್ ಆದವರು ಸಣ್ಣ ವಯಸ್ಸಿನವ್ರ ಜೊತೆಗೆ ಈ ಕಬಡ್ಡಿಯನ್ನು ಆಡ್ತಾಯಿದ್ರು. ಅಂದರೆ ನಾವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತೋರಿಸಿದ್ದೀವಿ. ಇಲ್ಲಿ ನೋಡಿ, ಈಗ ಯಾರು ಅಂದರೆ ವಿಜೇತರಾದವರಿಗೆ ಬಹುಮಾನಗಳಿದಾವೆ. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ, ಈ ರೀತಿ ಬಹುಮಾನವನ್ನು ವಿತರಿಸ್ತಾರೆ. ಆಮೇಲೆ ಅವರು ಪರಾಭವಗೊಂಡಿರ್ತಾರಲ್ಲ, ಅಂದರೆ ಸೋಲನ್ನು ಯಾರು ಅನುಭವಿಸಿರ್ತಾರ ಅವರಿಗೂ ಸಹ ಒಂದು ಪ್ರಮಾಣ ಪತ್ರ ಕೊಟ್ಟು ಅವರಿಗೆ ಸನ್ಮಾನ ಮಾಡುವ ಈ ದೃಶ್ಯವನ್ನು ನಾವು ಸಹಿತ ಇಲ್ಲಿ ನೋಡಬಹುದು. ನೋಡಿ, ಪ್ರಮಾಣ ಪತ್ರ ವಿತರಣೆ ಯಾವ ರೀತಿ ಮಾಡ್ತಾ ಇದ್ದಾರೆ. ಇಂತಹ ಕ್ರೀಡಾ ಮಹೋತ್ಸವಗಳು ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸುವಂತಹ ಈ ಒಂದು ಸಮಾರಂಭ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿ ವಿಜೇತರ ಮುಖದಲ್ಲಿ ಸಂತೋಷ, ಸೋತವರಲ್ಲಿ ಕ್ರೀಡಾ ಸ್ಫೂರ್ತಿ ಕಾಣಿಸಿತು. ನೋಡಿ, ಇಲ್ಲಿ ಅತಿಥಿಗಳು ಮತ್ತು ಸಂಘಟಕರು ಕ್ರೀಡಾಪಟುಗಳನ್ನು ಅಭಿನಂದಿಸಿ ಇಂತಹ ಕ್ರೀಡಾ ಮಹೋತ್ಸವಗಳು ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುತ್ತವೆ. ಯುವಕ-ಯುವತಿಯರನ್ನು ಆರೋಗ್ಯಕರ ಜೀವನದತ್ತ ಪ್ರೇರೇಪಿಸುತ್ತವೆ ಅಂತ ಹೇಳ್ಬೋದು. ಈಗ ಎರಡನೇದಾಗಿ ನಾವು ಖೋ ಖೋ
ಪಂದ್ಯಾವಳಿಯ ದೃಶ್ಯಗಳನ್ನು ಖೋ ಆಟದಲ್ಲಿಯ ವೇಗ, ತಂತ್ರ ಮತ್ತು ಎಚ್ಚರಿಕೆ ಅತ್ಯಂತ ಮುಖ್ಯ. ಇಲ್ಲಿ ಆಟಗಾರರು ಎದುರಾಳಿಯನ್ನು ಟಚ್ ಮಾಡಲು ಚುರುಕಾಗಿ ಹಿಂಬಾಲಿಸುತ್ತಾರೆ. ಒಂದು ಕ್ಷಣದ ತಡವು ಸೋಲಿಗೆ ಕಾರಣವಾಗಬಹುದು. ತಂಡದ ಸಹಕಾರ ಮತ್ತು ಸರಿಯಾದ ನಿರ್ಧಾರಗಳೇ ಗೆಲುವಿನ ಗುಟ್ಟು ಅಂತ ಹೇಳ್ಬೋದು. ಪ್ರತಿ ಟಚ್ಗೆ ಪ್ರೇಕ್ಷಕರಲ್ಲಿ ಜೈಕಾರ ಎದ್ದಿದೆ. ಯುವ ಆಟಗಾರರ ಚುರುಕು, ನೆಲದ ಮೇಲೆ ಜಾರುತ್ತಾ ತಪ್ಪಿಸಿಕೊಳ್ಳುವ ಕೌಶಲ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗ್ರಾಮೀಣ ಕ್ರೀಡೆಗಳಲ್ಲಿ ಇರುವ ಈ ಶಿಸ್ತು ಮತ್ತು ಶಕ್ತಿ ನಮ್ಮ ಸಂಸ್ಕೃತಿಯ ಭಾಗವೇ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಯಾವ ರೀತಿಯೋ ಕೊಡುತ್ತಾ ಅವರನ್ನು ಯಾವ ರೀತಿ ಮುಟ್ತಾರೆ ನೋಡಿ. ಇದೇ ಒಂದು ಆಟದ ಹುಮ್ಮಸ್ಸು. ನೋಡಿ ಇಲ್ಲಿ ಕೊಡುತ್ತಾ ಅವರನ್ನು ಮುಟ್ಟಬೇಕು. ಖೋ ಆಟದ ಒಂದು ತಂಡದಲ್ಲಿ ಒಟ್ಟು 12 ಆಟಗಾರರು. ಆಟ ನಡೆಯುವ ವೇಳೆ ಮೈದಾನದಲ್ಲಿ 9 ಆಟಗಾರರು ಇದ್ದರೆ 8 ಆಟಗಾರರು ರಕ್ಷಕರು, ಚೇಸರ್ಗಳಾಗಿ ಮತ್ತು ಒಬ್ಬ ಆಟಗಾರ ರನ್ನರ್ ಆಗಿ ಆರಂಭದಲ್ಲಿ ಉಳಿದ 3 ಆಟಗಾರರು ಬದಲಾವಣೆಗೆ ಕಾಯುತ್ತಿರುತ್ತಾರೆ. ಇಂಥ ಆಟಗಳನ್ನು ನಾವು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಆಡಿ ಇವಾಗಂತೂ ಈ ಆಟಗಳನ್ನು ಮರ್ತೇ ಬಿಟ್ಟಿದ್ವಿ. ಈ ಆಟಗಳಲ್ಲಿ ಎಂಥ ಮಜಾ ಇರುತ್ತೆ ಅಂದರೆ ನಮ್ಮ ಆರೋಗ್ಯ, ನಮ್ಮ ಶಾಂತಿ, ಧೈರ್ಯ, ಶಕ್ತಿ ಎಲ್ಲವನ್ನು ಪ್ರದರ್ಶನ ಮಾಡಬಹುದು. ಈ ಒಂದು ವೇದಿಕೆಯಲ್ಲಿ ಎಲ್ಲರಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ಬಿಂಬಿಸಿಕೊಳ್ಳಲು ನಮಗೆ ಅವಕಾಶಗಳು ದೊರೆಯದೇ ಅವನ್ನು ಮಣ್ಣುಪಾಲು ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಇಂತಹ ಪ್ರತಿಭೆಗಳಿಗೆ ಒಂದೊಂದು ಸನ್ನಿವೇಶ, ಸಮಾರಂಭಗಳು ಒದಗಿಸಿಕೊಡಲಿಕ್ಕೆ ಅಂತಹ ಈ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾ ಮಹೋತ್ಸವ ಅಂತ ಆಚರಣೆ ಮಾಡಿದರು. ಈ ಕ್ರೀಡಾ ಮಹೋತ್ಸವವನ್ನು ನೋಡ್ತಾ ಇದ್ದರೆ ನಮಗೆಲ್ಲ ತುಂಬಾ ಖುಷಿಯಾಯಿತು. ನೋಡಿ, ಇದರಲ್ಲಿ ಒಂದು ತಂಡ ವಿಜೇತರಾದರು, ಇನ್ನೊಂದು ತಂಡ ಪರಾಭವಗೊಂಡಿತು. ವಿಜೇತರಾದಂತಹ ತಂಡದವರಿಗೆ ಬಹುಮಾನವನ್ನು, ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಈ ರೀತಿಯಾಗಿ ಬಹುಮಾನಗಳನ್ನು ವಿತರಣೆ ಮಾಡ್ತಾರೆ. ಆಮೇಲೆ ಪರಾಭವಗೊಂಡ ಅಂದರೆ ಸೋಲನ್ನು ಅನುಭವಿಸಿದಂಥ ತಂಡದವರಿಗೆ ಪ್ರಮಾಣ ಪತ್ರ ಒದಗಿಸಿ ಅವರಲ್ಲಿ ಮನೋಲ್ಲಾಸ ಅಂದರೆ ಅವರ ಒಂದು ಕ್ಷಣ ಸೋಲಿಗೆ ಕಾರಣವಾಗಿರ್ತೈತಲ್ಲ, ಆ ಕೌಶಲ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ಗ್ರಾಮೀಣ ಕ್ರೀಡೆಗಳಲ್ಲಿ ಇರುವ ಈ ಶಕ್ತಿ, ಶಿಸ್ತು ನಮ್ಮ ಸಂಸ್ಕೃತಿಯಾಗಿದೆ ಅಂತ ನಾವು ಹೇಳಲು ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಅತಿಥಿಗಳು, ಸಂಘಟಕರು ಕ್ರೀಡಾಪಟುಗಳನ್ನು ಅಭಿನಂದಿಸಿ ವಿಜೇತರ ಮುಖದಲ್ಲಿ ಸಂತೋಷ ಇರ್ತೈತಿ. ಸೋತವರ ಮುಖದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಕಾಣಿಸಲು ಈ ಒಂದು ಪ್ರಮಾಣ ಪತ್ರ ಆಟದ ಮೈದಾನದಲ್ಲಿ ವಿತರಿಸಿ ಅವರಿಗೆ ಒಂದು ಕ್ರೀಡಾ ಉತ್ಸಾಹವನ್ನು ಇನ್ನೂ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಥರ ಅವರಿಗೆ ಪ್ರೋತ್ಸಾಹ ಕೊಡುತ್ತಾ ಆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಯಾವ ರೀತಿ ಅಭಿನಂದಿಸಿ ಕಳಿಸ್ತಾರೆ ನೋಡಿ. ಇದು ಒಂದು ರೀತಿ ಹಬ್ಬನೇ ಅಂತ ಹೇಳ್ಬೋದು. ತುಂಬ ಅದ್ಭುತವಾದ ಈ ಕ್ಷಣ ನಮ್ಮ ಬಾಲ್ಯವನ್ನು ನೆನೆಸಿದ ಕ್ಷಣ ಅಂತ ಹೇಳ್ಬೋದು. ನೋಡಿ,
ಈ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಅಂದರೆ ನಗದು ರೂಪದಲ್ಲಿ ಅಂದರೆ ಹಣದ ರೂಪದಲ್ಲಿ ವಿತರಣೆ ಮಾಡುತ್ತಾರೆ. ಪ್ರಥಮ ಬಹುಮಾನಗಳನ್ನು 20,000, 25,000, 30,000 ಈ ರೀತಿ. ದ್ವಿತೀಯ ಬಹುಮಾನಗಳನ್ನು ಅದಕ್ಕಿಂತ ಕಡಿಮೆ. ಆಮೇಲೆ ತೃತೀಯ ಬಹುಮಾನ 5,000, ದ್ವಿತೀಯ ಬಹುಮಾನ 15,000, 20,000 ಈ ರೀತಿ ನಗದು ರೂಪದಲ್ಲಿ, ಇಲ್ಲ ಅಂದರೆ ಒಂದೊಂದು ಮೆಡ್ಲು ಆಮೇಲೆ ಟ್ರೋಫಿಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಾರಂತ ಹೇಳ್ಬೋದು. ಈಗ ನಾವು ಮೂರನೇದಾಗಿ ವಾಲಿಬಾಲ್ ಆಟವೂ ಇತ್ತು. ಅದರ ಒಂದು ದೃಶ್ಯವನ್ನು ನೋಡೋಣ ಬನ್ನಿ. ನೋಡಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಅಪೇಕ್ಷಿಸುತ್ತೇನೆ. ಬನ್ನಿ ನೋಡೋಣ. ಅದೇ ರೀತಿಯಾಗಿ ಮುಂದೆ ವಾಲಿಬಾಲ್ ಪಂದ್ಯಾವಳಿಯ ರೋಚಕ ದೃಶ್ಯಗಳು. ವಾಲಿಬಾಲ್ ಅಂದರೆ ತಂಡದ ಆಟ. ಪ್ರತಿ ತಂಡದಲ್ಲಿ 6 ಆಟಗಾರರು ಆಟ ಆಡುತ್ತಾರೆ. ಒಂದು ರೋಸ್ಟರ್ ತಂಡದಲ್ಲಿ ಆಟ ಆಡುವ 2 ತಂಡಗಳ ದೃಶ್ಯಗಳು. ಆ ಕಡೆ 6 ಆಟಗಾರರು, ಈ ಕಡೆ 6 ಆಟಗಾರರು ಆಟ ಆಡುತ್ತಾರೆ. ಸರಿಯಾದ ಪಾಸ್, ಸೆಟ್ ಮತ್ತು ಶಕ್ತಿಶಾಲಿ ಸ್ಟ್ರೈಕ್ ಪಂದ್ಯಕ್ಕೆ ರಂಗು ತರುತ್ತದೆ. ಇಲ್ಲಿ ಆಟಗಾರರ ನಡುವೆ ಉತ್ತಮ ಹೊಂದಾಣಿಕೆ ಕಾಣಿಸುತ್ತದೆ. ಬಾಲ್ ನೆಟ್ ಮೇಲೆ ಹಾರುತ್ತಿರುವ ಪ್ರತಿ ಕ್ಷಣವೂ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸುತ್ತದೆ. ಒಂದು ಉತ್ತಮ ಸರ್ವ್ ಅಥವಾ ಬ್ಲಾಕ್ ಪಂದ್ಯದ ಫಲಿತಾಂಶವನ್ನು ಬದಲಾಯಿಸಬಲ್ಲದು ಈ ವಾಲಿಬಾಲ್ ಆಟ. ಯುವ ಕ್ರೀಡಾಪಟುಗಳ ಶ್ರಮ ಮತ್ತು ಶಿಸ್ತು ಈ ಪಂದ್ಯದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ವಾಲಿಬಾಲಿಗೆ ಈ ಕ್ರೀಡಾ ಮಹೋತ್ಸವವನ್ನು ಜರುಗಿಸಿದ್ರಲ್ಲ, ವಿವಿಧ ಬಗೆಯ ಟಿ ಶರ್ಟ್ಗಳನ್ನು ಅವರೇ ಕೊಟ್ಟು ಆಟವನ್ನು ಆಡಿಸ್ತಾಯಿದ್ರು. ಅದೇ ದಿನ ನನ್ನ ಮಗನೂ ಸಹ ಈ ಗ್ರೌಂಡಿಗೆ ಬಂದಿದ್ದ. ಇಲ್ಲಿ ನೋಡಿ, ಅವರ ಬಾಲ್ ಎಸೆದುಕೊಂಡು ತನಗರೆ ಆ ಬಾಲ್ ಎತ್ತಲಿಕ್ಕೂ ಆಗ್ತಾಯಿಲ್ಲ. ಆ ಬಾಲನ್ನು ತೆಗೆದುಕೊಂಡು ಅವ್ರು ಯಾವ ರೀತಿ ಹಾಕ್ತಾರಲ್ಲ ಆ ರೀತಿ ತಾನು ಎಸಿಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ ಅವನ ತುಂಟಾಟ. ಆ ಬಾಲ್ ತಗೊಂಡು ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಆಮೇಲೆ ಯಾವ ರೀತಿ ಆ ನೆಟ್ ಮೇಲೆ ಒಗಿತಾರೆ, ಅವನು ಅದೇ ಥರ ಒಗಿಲಿಕ್ಕೆ, ಆಮೇಲೆ ಹಿಂಗೆ ಕಾಲಿಂದ ಒದೆಯೋದು, ಈ ಥರ ಮಾಡಿ ಒಂಥರ ಏನೋ ಮನೋರಂಜನೆ ಮಾಡ್ತಾಯಿದ್ದ. ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೋಬೇಕನ್ನಿಸ್ತು, ಅದಕ್ಕೆ ಹಂಚ್ಕೋತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಕಮೆಂಟ್ ಮಾಡಿ.